ವಿದ್ಯೋತಮಾನಃ ಶ್ರೇಯಃ ಸ್ಥೇಯಃ ಸದೇಯಾನ್ಮಮ ವಿಮಲದೃಶೋ ಬಂಧುರ ಬ್ರಹ್ಮಶಕ್ತಿ ಗುರುಭ್ಯೋ ನಮಃ. ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಪರಮ ಪೂಜ್ಯರು ಮತ್ತು ಶಿವನ ಸ್ವರೂಪಿಗಳಾಗಿರ್ತಕ್ಕಂಥ ಶಿವಣ್ಣ ಶಿಕ್ಷಕರಲ್ಲಿಯೂ ಕೂಡ, ಶರಣಪ್ಪ ಪ್ರಿನ್ಸಿಪಾಲ್ ಪ್ರಾಚಾರ್ಯ ಅವರಲ್ಲಿಯೂ ಕೂಡ, ಹಾಗೂ ಮತ್ತು ನಮ್ಮ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಶಾಗಿಗಲಿ ಕರ್ಲಕಲ್ ಅವರಲ್ಲಿಯೂ ಕೂಡ, ನಮ್ಮ ಅಂಬರೀಷ್ ಅವರಲ್ಲಿಯೂ ಕೂಡ, ಆಜಿ ಸಾಹೇಬರಲ್ಲಿಯೂ ಕೂಡ, ಮತ್ತು ಇಲ್ಲೊಬ್ಬರು ಶರಣಪ್ಪ ಅಂತಿದ್ದಾರೆ ಇವರಲ್ಲಿಯೂ ಕೂಡ, ಇವರೆಲ್ಲರಲ್ಲಿಯೂ ಹಾಗೂ ಮತ್ತು ನಮ್ಮ ಟಿಪ್ಪು ವರ್ಧನ್ ಅಂದ್ರೆ ಅದು ಬೆಳವಣಿಗೆಯ ಸಂಕೇತ, ಜ್ಯೋತಿಯ ಸಂಕೇತ. ನೀವು ನಮ್ಮೆಲ್ಲರನ್ನ ಕೂಡಿಸಿರ್ತಕ್ಕಂಥ ಚಾಲನೆ ಕೊಟ್ಟಿರ್ತಕ್ಕಂಥ ಆತನಿಗೂ ಮತ್ತು ಭೀಮಣ್ಣ ಕೊಂಡಾಲ ಅವರಿಗೂ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಮಾತೋಶ್ರೀ ಅವರಿಗೂ, ಗಣ್ಯಮಾನರಿಗೂ ಕೂಡ ಮತ್ತು ಮಕ್ಕಳಾದಿಯಾಗಿ ಇನ್ನಿತರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಮತ್ತು ಇದೀ ತಾನೇ ಒಳ್ಳೆಯ ಸುಂದರವಾಗಿ ಹಾಡನ್ನಾಡಿರ್ತಕ್ಕಂಥ ಗಾಯಕ ಮತ್ತು ಗಾಯಕಿಯರು ಇವರೆಲ್ಲರಿಗೂ ಕೂಡ ಪರಮಾತ್ಮನ ಶರಣಗಳನ್ನು ಸಲ್ಲಿಸಿ ಒಂದು ಎರಡು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಬಂಧುಗಳೇ, ಇದುವರೆಗೂ ತಮ್ಮ ವಿಚಾರ ಪ್ರಸಾದವನ್ನ ಎಲ್ಲ ಮಹನೀಯರುಗಳು ಎಲ್ಲರ ಮನಸ್ಸಿಗೆ ಮುಟ್ಟುವಂತೆ ಕೆಲವು ಮಂದಿ ಗಾಯನ ರೂಪದಲ್ಲಿ ಕೆಲವರು ಪ್ರಸಾದವನ್ನು ಕೊಟ್ಟರು, ಕೆಲವರು ವಿಚಾರದ ಅನುಭವದ ರೂಪದಲ್ಲಿ ವಿಚಾರ ಪ್ರಸಾದವನ್ನು ಕೊಟ್ಟರು, ಭಕ್ತಿ ಪ್ರಸಾದವನ್ನು ಮಾಡಿದ್ದಾರೆ. ಇಲ್ಲಿ ಹಲವಾರು ರೀತಿಯಲ್ಲಿ ತಮ್ಮ ಸೇವೆಯನ್ನ ಸೇವಿಸಿದಾರಲ್ಲ, ಅವರೆಲ್ಲರಿಗೂ ಮತ್ತೊಮ್ಮೆ ಕೋಟಿ ಕೋಟಿ ಶರಣು ನಮನಗಳನ್ನು ಸಲ್ಲಿಸುತ್ತಾ, ಮನುಷ್ಯನ ಮನಸ್ಸು ಇರೋದು ಒಂದೇ ಮನಸ್ಸು. ಶ್ರೀಮತಿ ಶಾಂತಮ್ಮ ಕೊಂಡದವರಿಗೂ ಕೂಡ ಸ್ವಾಗತಿಸುತ್ತಾ, ನಮ್ಮ ಅತಿಥಿಯವರಾದ ಲಕ್ಷ್ಮೀ ಎಬಿ ಮತ್ತು ಕೊಳ್ಳಾಲವರಿಗೂ ಸ್ವಾಗತಿಸುತ್ತಾ, ನಾನು ಇಷ್ಟೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ. ಕಾರಣ ಏನಂದ್ರೆ, ನಿಮ್ಮ ಕಣ್ಣೆದುರುಗಡೆ ನಿಂತ್ಕೊಂಡಿರ್ತಕ್ಕಂಥದ್ದು ಬರೀ ಟಿಪ್ಪು ವರ್ಧನ್, ಆದರೆ ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಬಹಳಷ್ಟಿದೆ. ಅದು ಗೊತ್ತಿರೋರಿಗೆ ಮಾತ್ರವೇ ಗೊತ್ತಿದೆ. ಏನು ಈ ಕರ್ನಾಟಕದ ಸರ್ಕಾರದ 2ನೇ ಅಂಗಸಂಸ್ಥೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನನ್ನನ್ನು ಗುರುತಿಸಿ ತನ್ನ ಸದಸ್ಯತ್ವವನ್ನು ನನಗೆ ಕೊಟ್ಟಿದೆ. ಇವತ್ತು ಮಾಡಿ ಸದಸ್ಯರನ್ನಾಗಿ ಮಾಡಿದಂಥ ವ್ಯಕ್ತಿ ಟಿಪ್ಪು ವರ್ಧನ್. ಆದರೆ ನಮ್ಮ ಊರಲ್ಲಿ ಮಾತ್ರ ನಾನು ಮಗು ಅಲ್ವೇ, ನಮ್ಮೂರಿದು, ನನ್ನ ಊರು, ನನ್ನ ಗಾಳಿ, ನನ್ನ ಜನ. ಸೊ ಹಾಗಾಗಿ ಎಲ್ಲಿವರೆಗೂ ನಿಮ್ಮ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ, ಸುಮ್ಮನೆ ತೋರಿಕೆ ಪ್ರೀತಿ ಅಲ್ಲ, ಬಿಟ್ರೆ ಆಮ್ಲೇನು ಇವ್ದು ಈ ಥರದ ಪ್ರೀತಿ ಅಲ್ಲ, ಎಲ್ಲಿವರೆಗೂ ನಿಷ್ಕಲ್ಮಶವಾದ ನಿಮ್ಮ ಪ್ರೀತಿ ಇರುತ್ತೋ ಅಲ್ಲಿವರೆಗೂ ಶ್ರೀ ಶಿವಾನಂದರ ಆಶ್ರಮದಲ್ಲಿ ಕಾರ್ಯಕ್ರಮಗಳನ್ನು ನಾನು ಮಾಡೇ ಮಾಡ್ತಾ ಇರ್ತೀನಿ. ಇದರ ಜೊತೆಗೆ 54 ವಸಂತಗಳನ್ನು ನಾವು ದಾಟಿ ಬಂದಿದ್ದೀವಿ. ಹೆಚ್ಚಿಗೂ ಈ ಆಶ್ರಮದ ಪವಾಡಿಗಳನ್ನು, ಈಗ ನಾನು ನಿಂತಿರುವಂಥ ಈ ಸ್ಥಳದ ಪವಾಡಿಗಳನ್ನು ನಾನು ಕಣ್ಣಾರೆ ನೋಡಿದವನು, ಅದನ್ನು ನೋಡಿ ಬೆಳೆದವನು. ಹಾಗಾಗಿ ನನಗೊಂದು ನಂಬಿಕೆ ಇದೆ, ಯಾರು ಈ ನೆಲದಲ್ಲಿ ಬಂದು ಕುಳಿತುಕೊಂಡು ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರ ಮಾತುಗಳನ್ನು, ವೇದಿಕೆ ಮೇಲಿರ್ತಕ್ಕಂಥ ಗುರುಗಳ ಮಾತುಗಳನ್ನು, ಗುರುವಾಣಿಯನ್ನು ಯಾರು ಅಳವಡಿಸಿಕೊಂಡು ತಿಳ್ಕೊಂಡು ಸ್ವಲ್ಪ ಮಟ್ಟಿಗಾದರೂ ಬದಲಾವಣೆ ಹೊಂದುತ್ತಾರೋ ಅವ್ರು ಖಂಡಿತವಾಗ್ಲೂ ಅವ್ರ ಮನೆ, ಅವ್ರ ಕುಟುಂಬ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಇವತ್ತು ನಾವು ಇಲ್ಲಿ ಮಠದಲ್ಲಿ ದುಡಿದೀವಿ. ನಾವು
ದುಡಿದಿವಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಇಲ್ಲಿ ನಾವು ದುಡಿದಕ್ಕ ಅಲ್ಲಿ ನಾವು ಇವತ್ತು ಲಿಂಗಸೂರು ಅಂತ ನಗರದಲ್ಲಿ ಇವತ್ತು ಎಂತ ಘಟಾನುಘಟಗಳ ಮಧ್ಯದಲ್ಲಿ ನಾವು ಒಂದು ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಆಗ್ತೀವಿ ಅಂತ ಸಾಮಾನ್ಯ ಮಾತಲ್ಲ. ಇಲ್ಲಿ ಮಠದ ನೆರಳಲ್ಲಿ ಯಾರ್ಯಾರು ಭಕ್ತಿಯಿಂದ ದುಡಿದಾರ ಎಲ್ಲರೂ ಉತ್ತಮ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಎಲ್ಲೇ ಆಗಲಿ ಅವ್ರು ಬೆಂಗಳೂರಾಗಿರ್ಲಿ, ಲಿಂಗಸೂರಾಗಿರ್ಲಿ, ರಾಯಚೂರಾಗಿರ್ಲಿ, ಎಲ್ಲೇ ಇರ್ಲಿ ಅಂತ ಒಂದು ಈ ಮಠದ ಒಂದು ಶಕ್ತಿ ಐತೆ. ನಮ್ಮ ಈ ಒಂದು ಮಠದ ಪ್ರೇರಣೆ ಏನು ಗೊತ್ತಿಲ್ಲ. ಟಿಪ್ಪುವರ್ಧನ್ ಬೈಯವರು ಮರಳಿ ಅಂತ ಸುಮಾರಾಗಿ ನಾವು ಒಂದು 35 ವರ್ಷ ನಮ್ಮ ಬುದ್ಧಿ ತಿಳಿದ ನೋಡಕತ್ತೀವಿ. ಈ ಒಂದು ಕಾರ್ಯಕ್ರಮ ಹಂಗೇನೆ ಮಾಡ್ತಾರೆ. ಅವ್ರು ಏನಪ್ಪಾ ಅಂತಂದ್ರೆ ಯಾವುದನ್ನು ಪ್ರಯತ್ನ ಇರುವೆ ಅಂತ ಇರ್ಬೇಕನ್ನೋ ಹಾಗೆ ಅವರು ಪ್ರಯತ್ನವಾದಿಗಳು. ಈಗ ಶ್ರೀಗಳು ಎಲ್ಲವರು ಏನೋ ಅವ್ರನ್ನೇನಪ್ಪ ಅಂದ್ರೆ ಇವತ್ತು ಗಾಯಕರನ್ನಾಗ್ಲಿ, ಶ್ರೀಗಳನ್ನಾಗ್ಲಿ, ಒಂದು ನಮ್ಮ ಹಿರಿಯರನ್ನಾಗ್ಲಿ ವೇದಿಕೆ ಮೇಲೆ ಕುಂದಿರಿಸಿ ಒಂದು ಅವ್ರನ್ನ ಸತ್ಕರಿಸುವಂತ ಕಾರ್ಯಕ್ರಮ ಮಾಡಕತ್ತಾರ. ನಾವೇ ಸಾಕಾದ್ರೆ ಇರ್ತಾ ಇಲ್ಲ ಸರಿಯಾಗಿ ಅವ್ರಿಗೆ. ಯಾಕಂದ್ರೆ ನಮ್ಮೂರಿನ ಸಲಗತ್ತ ವರ್ಷಕ್ಕೊಮ್ಮೆ ಮಠದ ಕಾರ್ಯಕ್ರಮದಾಗ ಬರ್ತಾನ, ಮತ್ತೆ ಒಂದು ವಾರ ಇಬ್ಬರು ಒಳ್ಳೆ ಒಂದು ಚೆನ್ನಾಗಿ ಕೆಲಸ ಮಾಡ್ತಾನ, ಮಾಡಿ ಏನೋ ಒಂದು ಎಲ್ಲರನ್ನ ಊರಿನಲ್ಲಿ ಹಿರಿಯರ್ನ ನಮ್ಮೆಲ್ಲ ಗ್ರಾಮಸ್ಥರನ್ನ ಕಲಿಸುವಂತ ಕೆಲಸ ಮಾಡ್ತಾರೆ. ಇದು ಸಾಮಾನ್ಯ ಮಾತಲ್ಲ. ನಾವ್ ಯಾಕಂದ್ರೆ ಒಂದು ಮನೆಗೆ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಂತಂದ್ರೂ ನಾವು ಅಷ್ಟು ಪ್ರಯತ್ನ ಪಡ್ಬೇಕತ್ತ. ಆದ್ರೆ ಅದೇನಿಲ್ಲಿ ಈಗ ನಾವು ಇವತ್ತಿದ್ದವರು ನಾಳೆ ಯಾವ ಊರಾಗಿರ್ತಾರ, ಇಲ್ಲಿ ಅವರು ಯಾರೋ ಗೊತ್ತಿಲ್ಲ. ನಾವು ಒಂದು ವಾರದಿಂದ ಒಂದು ವಾರಕ್ಕೆ ಬರೋದಾಗ ಯಾರ್ಯಾರೋ ಊರ್ ಬಿಟ್ಟು ಇರ್ತಾರ, ಇಲ್ಲ ಊರಿಗೆ ಬಂದಿರ್ತಾರೆ, ಹಿಂಗಾಗಿರ್ತಾವ. ಅಂತ ನಿಟ್ಟಿನಾಗ ಅವ್ರು ಏನಪ್ಪಾ ಅಂದ್ರೆ ಎಲ್ಲಾರನ್ನ ಮತ್ತೆ ಊರಿನ ಹಿರಿಯರನ್ನ ಸೇರ್ಸಂತ ಕೆಲಸ ಹಾಗೂ ಅವ್ರಿಗೆ ಒಂದು ಗುರುಬಲ ಐತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ನಮ್ಮ ಹಿರಿಯರು ಶಿವಣ್ಣ ಸರ್, ಆಮೇಲೆ ಶರಣಪ್ಪ ಸರ್, ಅವ್ರನ್ನಂತೂ ನಾನು ಮೊದಲಿದ್ದಾನು ಅಲ್ಲಿ ಮಕ್ಕಳು ಇದ್ದಂತ ಏಜ್ ನಿಲ್ದ ನೋಡಕತ್ತೀನಿ. ಅವ್ರ ಯಾವಾಗ್ಲೂ ಕಾಯಂ ಅವ್ರನ್ನ ವೇದಿಕೆ ಕುದಿಸಿ ಪೂಜಿಸುವಂತ ಕೆಲಸ ಮಾಡಿದ್ರು. ಹಿಂಗಾಗಿ ಆತ ಒಂದು ಉನ್ನತ ಸ್ಥಳಕ್ಕೆ ಬಂದಾನ. ಆಮೇಲೆ ಈ ಒಂದು ಮಠದ ಕೀರ್ತಿನೂ ಹೆಚ್ಚಿಗೆ ಆಗಕ್ಕೆ ಅದನ್ನೇ ಒಂದು ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿನದಲ್ಲಿ ಪ್ರತಿ ಒಂದು ನಮ್ಗೆ ಯಾಕೆ ಬೇಕು ಬಿಡ ಅನ್ನೋ ಜನ ಇದೀವಿ ನಾವು. ನಮ್ ನಡ್ಕೊಂಡು ನಾವು ಏನಪ್ಪಾ ಅಂದ್ರೆ ಇಲ್ಲಿ ಮುಗಿತು, ನಮ್ ಕೆಲಸ ಮುಗಿತು, ನಮ್ದು ಆಯ್ತು, ನಮ್ಮ ಮನೆಗೆ ನಾವು ಆರಾಮಿರೋದು. ಆದ್ರ ಹಂಗ ಮಾಡಕ್ಕಿಲ್ಲ. ಅದು ನಾವು ಮಠದ ಪ್ರೇರಣೆ ಅಂತ ಅನ್ಬೇಕು. ಅದೊಂದು ಅಲ್ಲ, ಅದು ಟಿಪ್ಪುದೊಂದಲ್ಲ. ಈ ಒಂದು ಸಾಕ್ಷಾತ್ ಶಿವನ ಶ್ರೀಗಳ ಒಂದು ಪ್ರೇರಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸುಮ್ಮನೆ ಯಾವುದೇ ಒಂದು ಪ್ರೇರಣೆಯಿಂದ ಒಬ್ಬ ವ್ಯಕ್ತಿ ಏನೂ ಮಾಡಕ್ಕಾಗಲ್ಲ. ಗುರುಬಲ ಇರ್ಬೇಕಂತ, ದೇವಬಲ ಗುರುಬಲ. ಆ ಒಂದು ದೇವಬಲನೂ ಇದೆ ಅವರಿಗೆ, ಗುರುಬಲನೂ ಇದೆ. ಗುರುಬಲಕ್ಕೆ ಸಾಕ್ಷಿ ಇಬ್ರು ನಮ್ಮ ಸರ್, ಆಮೇಲೆ ದೇವಬಲಕ್ಕೆ ಶ್ರೀಗಳ ಶಿವಾನಂದ ಶ್ರೀಗಳು. ಹಿಂಗಾಗಿ ಈಗ ನಮ್ಮ ಇವರು ಕುಸ್ತಿಯಾಳಿಂದ ಶ್ರೀಗಳು ಬಂದಾರ, ಆಮೇಲೆ ಒಕ್ಕರಣಿಂದ ಶ್ರೀಗಳು ಬಂದಾರ. ಅವನ್ನೆಲ್ಲ ನಾವ್ ಯಾವಾಗ ನೋಡಕ್ ಆಗ್ತಾ ಇಲ್ಲ, ಒಕ್ಕರಣಿಗೆ ಹೋಗಕ್ಕಾಗಲ್ಲ, ನಾವು ಉಸ್ಕಾಳಿಗೆ ಹೋಗಕ್ಕಾಗಲ್ಲ. ಹಾಗೇನೆ ಅವ್ರು ಏನಪ್ಪಾ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನಾವೇ ಸಹಕಾರ ನೀಡ್ಬೇಕು ಅವ್ರಿಗೀಗ. ನಾವು ಸಹಕಾರ ನೀಡಕ್ಕೆ ಹಿಂದೆ ಆಗ್ತಿದ್ವಿ ಅಂತ ಅನ್ಸಕತ್ತೈತೆ. ಯಾಕಂದ್ರೆ ಅವ್ರನ್ನ ಇನ್ನೂ ಒಂದು ನಾವು ಸಹಕಾರ ನೀಡಿದ್ರೆ ಇನ್ನೂ ಹೆಚ್ಚಿನ. ಲಾಸ್ಟ್ ಟೈಮ್ ಅವರ ಜೂನಿಯರ್ ರಾಜ್ಕುಮಾರ್ ಮತ್ತೆ ಹಿರಿಯ ಪತ್ರಕರ್ತ ಎಲ್ಲರೂ ಕಳಿಸಿದ್ರು. ಪ್ರತಿಯೊಂದು ಸಲ ಪ್ರತಿ ವರ್ಷ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವಿಶೇಷ ವ್ಯಕ್ತಿಗಳನ್ನು ಕರೆಸ್ತಾರೆ ಅವರು. ಅವ್ರದ್ದು ಒಂದು ವಿಶೇಷ ಕೊಡುಗೆ ಅದು. ಯಾಕಂದ್ರೆ ಇವತ್ತು ಗಾಯನ ತಂಡನ್ನು ಕಳಿಸ್ತಾರೆ. ಅವ್ರು ಒಬ್ರು ಅನುಸಾಗರದಿಂದ, ಒಬ್ರು ಇನ್ನು ಬೇರೆ ಬೇರೆ ಇಲ್ಕಲ್ಲು ಬೆಂಗಳೂರಿಂದ ಬಂದಾರ. ಅವ್ರು ಶಿವಾನಂದ ಮಠ ಯಾವುದು, ಪಾಮರ್ಕೂರು ಯಾವುದು, ಪಾಪ ಅವ್ರಿಗೆ ಗೊತ್ತಿಲ್ಲ. ಬಟ್ ಅಲ್ಲಿಂದ ಇಲ್ಲಿ ಕರೆಸಿ ಅವ್ರ ಗಾಯನ ಕೊಡಿಸಿ ಅವ್ರಿಗೆ ಒಂದು ಸತ್ಕರಿಸುವಂತ ಕಾರ್ಯಕ್ರಮ ಐತಲ್ಲ, ಸಾಮಾನ್ಯ ಮಾತಲ್ಲ ಇದು. ಅವರು ಇವತ್ತು ಏನೋ ಒಂದು ಚುಟುಕಾಗಿ ಒಂದೆರಡು ಹಾಡಾಡಿರೋದು. ಬಟ್ ಏನಪ್ಪಾ ಅಂದ್ರೆ ಅವ್ರು ಯಾವಾಗಲೂ ಜೀವನ ಪರ್ಯಂತ ಸ್ಮರಿಸುತ್ತಾರೆ. ಅವರು ಹೊಸ ಗಾಯಕರನ್ನ ಕರೆಸಿದ್ದಾರೆ. ಈಗ ಅವ್ರು ಏನಪ್ಪಾ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮಠದ ಬಗ್ಗೆ, ನಮ್ಮ ಪಾಮರ್ಕೂರು ಗ್ರಾಮದ ಬಗ್ಗೆ ಅವರು ಹೆಚ್ಚು ಒಂದು ಒತ್ತು ನೀಡ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. पशुपति जग के एक ही देवा, पशुपति